ಯೂಟ್ಯೂಬ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಕಸಿನ್ನ ಮೆಹಂದಿ ಮತ್ತು ಹಳದಿ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಅವ್ರ ಮ್ಯಾರೇಜ್ ಆಗಿ 1 ವೀಕ್ ಆಯಿತು. ಈಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ದೀಪಾವಳಿ ಆಗಿ 3 to 4 ಡೇಸಲ್ಲೇ ಅವ್ರ ಮದುವೆ ಸ್ಟಾರ್ಟ್ ಆಯಿತು. ಸೊ ಮ್ಯಾರೇಜ್ ಮುಗಿಯೋವರೆಗೂ ಫಂಕ್ಷನ್ಗಳಿದ್ವು ಗ್ಯಾಪಲ್ಲಿ ಕೂಡ. ಸೊ ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಹಳದಿ ಸೆರೆಮನಿ ಇದ್ದಿದ್ದು 2:30ಗೆ. ಎಲ್ಲರೂ ಲಂಚ್ ಮುಗಿಸ್ಕೊಂಡು ಹಾಲಲ್ಲಿ ಬ್ರೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಇಲ್ಲಿ ಫೋಟೋಗ್ರಾಫರ್ಸು ನಮ್ಮ ಅಕ್ಕನ ಗೋಳಿಕೋತಾ ಇದ್ರು. ಫೋಟೋಸ್ ಮತ್ತು ವಿಡಿಯೋನ ರೀಟೇಕ್ ತಗೊಂಡು. ಆ್ಯಂಡ್ ಫೈನಲಿ ಫೋಟೋಗ್ರಾಫರ್ಸು ಗ್ಯಾಪ್ ಕೊಟ್ಟಾದಮೇಲೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಶಾಸ್ತ್ರ ಸ್ಟಾರ್ಟ್ ಆಗಿದ್ದೆ 4:30 ಆಗಿತ್ತು. ಆ್ಯಂಡ್ ನಾನು ನನ್ನ ಕಸಿನ್ ಮದುವೆಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೆ ಬಿಕಾಸ್ ನನ್ನ ಕಸಿನ್ ನನ್ನ ಮದುವೆಯಲ್ಲಿ ಸಖತ್ ಎಂಟರ್ಟೈನ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಸಖತ್ ಎಲ್ಲರೂ. ಆ್ಯಂಡ್ ಈಗ ಆ ಟೈಮ್ ಬಂದಿದ್ದೆ. ನಾನು ನನ್ನ ಅಕ್ಕನಿಗೆ ಅರ್ಶಿನ ಹಚ್ಚಿದ್ದು. ನನ್ನ ಮದುವೆಯಲ್ಲಿ ಅವ್ರು ನನಗೆ ಹಚ್ಚಿದ್ದಷ್ಟೇ ನನಗೆ ನೆನಪಾಗ್ತಿತ್ತು. ನಾನು ಅವ್ರಿಗೆ ಅರ್ಶಿನ ಹಚ್ಬೇಕಾದ್ರೆ ಪ್ರತಿ ಮದುವೆಲೂ ಒಂದೊಂದು ಮರಿದರ ಮೂಮೆಂಟ್ಗಳಿರುತ್ತೆ. ಅದು ರೀಕ್ರಿಯೇಟ್ ಆಗ್ತಾನೆ ಇರುತ್ತೆ. ತುಂಬ ಖುಷಿಯಾಗುತ್ತೆ. ನನ್ನ ಕಸಿನ್ನ ನಾನು ಮದುವೆಯಲ್ಲಿ ಈ ಥರ ನೋಡೋಕ್ಕೆ ಸಖತ್ ಆಸೆ ಪಟ್ಟಿದ್ದೆ. ಆ್ಯಂಡ್ ಶಿ ಈಸ್ ವೆರಿ ಬ್ಯೂಟಿಫುಲ್ ಇನ್ ಅವರ್ ಫ್ಯಾಮಿಲಿ. ನನಗಿಂತ ನೋಡೋಕ್ಕೆ ಪುಟ್ಟಾಣಿಗಿದ್ರು ಇವರು ನನಗೆ ಅಕ್ಕ ಆಗಬೇಕು. ನಮ್ಮಿಬ್ಬರು ನೋಡಿದವ್ರು ಯಾರೂ ಕೂಡ ಆ ಥರ ಹೇಳಿಲ್ಲ ಇವ್ರು ನನ್ನ ಅಕ್ಕ ಅಂತ. ಅವ್ರು ಪುಟಾಣಿಗಿರೋದಕ್ಕೆ ಎಲ್ಲರೂ ನನ್ನ ತಂಗಿನ ಅಂತ ಕೇಳೋರು ಎಲ್ಲ ಕಡೆ ಓಡಾಡ್ತಿದ್ದಾಗ. ಆ್ಯಂಡ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇಜಿಂದ ಬಂದಾಗ ಅಲ್ಲಿ ಟೀಮ್ ಬ್ರೈಡ್ ಅಂತ ಹೇಳಿ ಎಲ್ಲರೂ ಫೋಟೋಸ್ ತಗೋತಾ ಇದ್ರು. ನಾವು ಗ್ಯಾಪಲ್ಲಿ ನನ್ನ ವಿಡಿಯೋಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳಿ ಒಂದು ಚಿಕ್ಕ ವ್ಲಾಗ್ನ ಮಾಡಿಕೊಂಡೆ. ಎಲ್ಲ ಹಾಕಿ ಮ್ಯಾಚಿಂಗ್ ಆಗಿತ್ತು. ಸೊ ಹಾಗಾಗಿ ಒಂದು ಫೋಟೋ ಸೆಷನ್ ನಡೆಸೋಣ ಅಂತ ಫೋಟೋ ತಗೊಂಡ್ವಿ, ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಎಲ್ಲ. ಫಂಕ್ಷನ್ಗಳ ಟೈಮಲ್ಲಿ ಮಕ್ಕಳು ಕೈ ಬಿಟ್ಟರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ. ಯಾಕಂದರೆ ನಾವು ಹೊರಟಿರ್ತೀವಿ, ನಮ್ಮ ಡ್ರೆಸ್ಗೂ ನಾವು ಅವ್ರನ್ನ ಎತ್ಕೊಳ್ಳೋದಕ್ಕೂ ನಿಜವಾಗ್ಲೂ ಆಗೋಲ್ಲ. ಅದರಲ್ಲಂತೂ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್. ಆ್ಯಂಡ್ ನನ್ನ ಮಗನೂ ಕೂಡ ನನ್ನ ಹತ್ರ ಏನು ಬರಲ್ಲ ಎತ್ಕೊ ಅಮ್ಮ ಅಂತ ಅವರಪ್ಪನೇ ತುಂಬ ಗೋಳಿಕೋತಾನೆ. ಆ್ಯಂಡ್ ಇವರು ನನ್ನ ಚಿಕ್ಕಮ್ಮ ಅಂದರೆ ಬ್ರೈಡಲ್ ಅಪ್ಪ ಅಮ್ಮ ಹಾಗೂ ತಮ್ಮ. ಆ್ಯಂಡ್ ಇವರು ಸೆಂಟರ್ ಆಫ್ ಅಟ್ರ್ಯಾಕ್ಷನ್. ನಾವು ಶಾಸ್ತ್ರ ಮುಗಿದ್ರೆ ಸಾಕಪ್ಪ ಟೈಮ್ ಆಯಿತು ನೆಕ್ಸ್ಟ್ ಶಾಸ್ತ್ರಕ್ಕೆ ಅಂತ ಅಂದರೆ ಫೋಟೋಗ್ರಾಫರು ಏನು ಹೇಳಿದ್ರು ಅವ್ರು ಮಾಡೋದನ್ನೇ ಮಾಡೋದು. ಹಾಗೆ ಸೆಂಟ್ರ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹೊಟ್ಟೆ ಹಸಿವಾಯಿತು ಅಂತ ಅವನಿಗೆ ಒಂದು ಜ್ಯೂಸ್ ಕುಡಿಸ್ಕೊಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಕಾರಲ್ಲಿ ಹೋಗಿ ಬೇಗ ಬರೋಣ ಅಂತ ಹೊರಟ್ವಿ. ಇನ್ನು ನನ್ನ ಮಗನಿಗೆ ಹೊಟ್ಟೆ ಹಸಿವಾದರೆ ಅವನು ತಡೆಯೋಲ್ಲ, ನಮಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಾಗಾಗಿ ನಾವು ಚೌಟ್ರಿಲಿ ಊಟ ಅಂತೂ ತಿನ್ನಲ್ಲ ಮಕ್ಕಳುಗಳು ಆಚೆ ಬಂದಾಗ. ಅವನಿಗೆ ಕಲ್ಲಂಗಡಿ ಹಣ್ಣು ತಿನ್ನಿಸ್ಕೊಂಡು ಜ್ಯೂಸ್ ಕುಡಿಸ್ಕೊಂಡು ವಾಪಸ್ ಕರ್ಕೊಬಂದ್ವಿ. ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಅರ್ಶಿನ ಶಾಸ್ತ್ರ ಮುಗ್ದಿತ್ತು ಹಚ್ಚಿ. ಇನ್ನು ಅರ್ಶಿನ ನೀರು ಹಾಕಬೇಕು ಇತ್ತು, ಅದೊಂದು ಬಾಕಿ ಇತ್ತು. ಆ್ಯಂಡ್ ನನ್ನ ಅಕ್ಕ ಎಲ್ಲ ಶಾಸ್ತ್ರನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಪ್ರತಿಯೊಬ್ಬರೂ ಕಾಮಿಡಿ ಮಾಡ್ತಾ ಅವ್ರ ಕಾಲು ಎಳಿತಾ. ಫೋಟೋಗ್ರಾಫರ್ ಅಂತೂ ನಮಗೂ ಸ್ವಲ್ಪ ಕೆಲಸಗಳನ್ನ ಕೊಟ್ಟರು ಎಡಿಟಿಂಗ್ ವೀಡಿಯೋಸ್ ಇದು ಮಾಡೋಕ್ಕೆ. ನಾವು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ ಹಳದಿ ಶಾಸ್ತ್ರ ಮುಗ್ದಿದ್ದೆ 6:30 ಆಗಿತ್ತು. ನೆಕ್ಸ್ಟ್ 7 o'clockಗೆ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇದು ನನ್ನ ಸಿಸ್ಟರ್ನ ಮೆಹಂದಿ ಲುಕ್. ಆ್ಯಂಡ್ ಶಿ ಈಸ್ ವೆರಿ ಬ್ಯೂಟಿಫುಲ್ ಫಾರ್ ಎವ್ರಿ ಔಟ್ಫಿಟ್ ಆ್ಯಂಡ್ ಎವ್ರಿ ಲುಕ್. ಅವ್ರು ಯಾವ ಡ್ರೆಸ್ ಹಾಕಿದ್ರೂ ಸಖತ್ತಾಗಿ ಕಾಣಿಸ್ತಾರೆ. ಆ್ಯಂಡ್ ಈ ಕಡೆ ಹುಡುಗಿಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು ಮೆಹಂದಿಯವರು. ನಾನು ಹಾಗೆ ಗ್ಯಾಪಲ್ಲಿ ನಮ್ಮ ಯಜಮಾನ್ರು ಮಗುನ ಎತ್ಕೊಂಡಿದ್ರು ಅಂತ ನಾನು ಮೆಹಂದಿ ಹಾಕೋಗು ಅಂತ ಹೇಳಿದರು. ಸೊ ನಾನು ಮೆಹಂದಿ ಹಾಕಿಸ್ಕೊಂಡೆ. ನನ್ನ 2 ಕೈಗೂ ತುಂಬ ಚೆನ್ನಾಗಿ ಹಾಕಿದ್ರು. ಆ್ಯಂಡ್ ಚೌಟ್ರಿಲಿ ಆಲ್ಮೋಸ್ಟ್ ಹುಡುಗಿಗೆ ಹಾಕೋಕ್ಕೂ ಮುಂಚೆ ಹುಡುಗಿ ರೆಡಿಯಾಗಿ ಬರೋಷ್ಟೊತ್ತಿಗೆ ಎಲ್ಲರೂ ನನ್ನ ಹ್ಯಾಂಡ್ಗೆ ಮೆಹಂದಿ ಹಾಕಿಸ್ಕೊಂಡಿದ್ರು. ಸೊ ಎಲ್ಲರೂ ಕೂತಿದ್ದಾಗ ಇನ್ನೇನು ಮಾಡ್ಬೇಕು ಹೇಳಿ, ನಮ್ಮ ಚಂದು ಅಕ್ಕನ ಫ್ರೆಂಡ್ ಪ್ರೀತಿ ಅಂತ ಇದ್ದರು. ಅವರು ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು.
ನೋಡಿದ್ರಲ್ಲ ನಮ್ಮ ಹುಡುಗಿರ ಗ್ರೂಪ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ ಅಂತ. ಆ್ಯಂಡ್ ಮೆಹಂದಿ ಹಳದಿ ಶಾಸ್ತ್ರದ ಲಾಗ್ ಹೀಗಾಗಿದ್ದರೆ ಇನ್ನು ಮದುವೆ ವಿಡಿಯೋ ಇದೆ, ಅದನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಎಲ್ಲರೂ ಮಿಸ್ ಮಾಡ್ದಲೇ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಬಾಯ್.